ಓಂ ಶಾಂತಿ. ಮುರಳಿ ದಿನಾಂಕ 28/9/2025. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 15/2/2007. ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪವನ್ನು ಹೇಳುವಂತಹ ನಿದ್ದೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆ ಆಗಿದೆ. ಇಂದು ಬಾಪ್ದಾದ ವಿಶೇಷವಾಗಿ ತಮ್ಮ ನಾಲ್ಕೂ ಕಡೆ ಇರುವಂತಹ ಅತಿ ಮುದ್ದಿನ, ಅತಿ ಪ್ರೀತಿಯ, ಕಳೆದು ಹೋಗಿ ಸಿಕ್ಕಂತಹ ಪರಮಾತ್ಮನ ಪ್ರೀತಿಗೆ ಪಾತ್ರ ಆದಂತಹ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಮತ್ತು ವಿಚಿತ್ರ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ನೀವೆಲ್ಲರೂ ಈ ದಿನ ವಿಶೇಷವಾಗಿ ವಿಚಿತ್ರ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಇಡೀ ಕಲ್ಪದಲ್ಲಿ ಬೇರೆ ಯಾರೂ ಕೂಡ ಇಂತಹ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಎಂದಾದರೂ ಇಂತಹ ಜನ್ಮದಿನದ ಬಗ್ಗೆ ಕೇಳಿದ್ದೀರಾ? ತಂದೆ ಮತ್ತು ಮಕ್ಕಳ ಜನ್ಮದಿನ ಒಂದೇ ದಿನ ಆಗಿದೆ. ತಂದೆಯ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನ ಒಂದೇ ದಿನ ಆಗಿದೆ ಅನ್ನುವುದನ್ನು ಎಂದಾದರೂ ಕೇಳಿದ್ದೀರಾ? ನೀವೆಲ್ಲರೂ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರೋ ಅಥವಾ ಮಕ್ಕಳ ಜನ್ಮದಿನವನ್ನೂ ಕೂಡ ಆಚರಣೆ ಮಾಡಲು ಬಂದಿದ್ದೀರೋ? ಏಕೆಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಮಧ್ಯದಲ್ಲಿ ಎಷ್ಟು ಅಪಾರ ಪ್ರೀತಿ ಇದೆ ಅಂದರೆ ತಂದೆಯ ಜೊತೆಗೆ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಒಂಟಿಯಾಗಿ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ. ತಂದೆಯ ಜೊತೆಗೆ ಮಕ್ಕಳು ಕೂಡ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಬೇಕು. ಈ ಸಂಗಮ ಯುಗದಲ್ಲಿ ಅಲೌಕಿಕ ತಂದೆಯ ಜೊತೆಗಿರುವಂತಹ ಪ್ರೀತಿಯ ಅನುಭವವನ್ನು ಮಾಡುತ್ತೀರಾ. ತಂದೆಯ ಜೊತೆಗಾರರಾಗುವ ಕಾರಣ ತಂದೆಯ ಜೊತೆಗಿರುವಂತಹ ಪ್ರೀತಿಯ ಅನುಭವವನ್ನು ಸಂಗಮ ಯುಗದಲ್ಲಿ ಮಾತ್ರ ಮಾಡುತ್ತೀರಾ. ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಎಷ್ಟು ಆಳವಾದ ಪ್ರೀತಿ ಇದೆ. ಜನ್ಮ ಸಿಕ್ಕಾಗಿನಿಂದ ತಂದೆಯ ಜೊತೆಗಿದ್ದೀರಾ. ತಂದೆಯನ್ನು ಬಿಟ್ಟು ಬೇರೆ ಎಲ್ಲಿ ಇರಲು ಸಾಧ್ಯ? ಒಂಟಿಯಾಗಿ ಇದ್ದೀರೋ ಅಥವಾ ತಂದೆಯ ಜೊತೆಗೆ ಇದ್ದೀರೋ? ಪ್ರತಿಯೊಂದು ಮಗು ಉಮಂಗುತ್ಸಾಹದಿಂದ ಹೇಳುತ್ತದೆ, ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇನೆ. ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರುತ್ತೀರಾ ತಾನೆ? ಒಂಟಿಯಾಗಿ ಇರುವುದಿಲ್ಲ ತಾನೆ? ತಂದೆಯ ಜೊತೆಗೆ ಜನ್ಮವನ್ನು ಪಡೆದುಕೊಂಡಿದ್ದೀರಾ. ತಂದೆಯ ಜೊತೆಗೆ ಇರುತ್ತೀರಾ ಮತ್ತು ಭವಿಷ್ಯಕ್ಕೋಸ್ಕರ ಏನೆಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ತಂದೆಯ ಜೊತೆಗೆ ಇದ್ದೇವೆ ಮತ್ತು ಜೊತೆಗಾರರಾಗಿಯೇ ಇರುತ್ತೇವೆ ಮತ್ತು ಜೊತೆಗೇ ಹೋಗುತ್ತೇವೆ. ನಮ್ಮ ಮಧುರ ಮನೆಗೆ ತಂದೆಯ ಜೊತೆಗೇ ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಇಷ್ಟೊಂದು ಪ್ರೀತಿಯನ್ನು ಬೇರೆ ಯಾವುದಾದರೂ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ನೋಡಿದ್ದೀರಾ? ಯಾವುದೇ ಮಕ್ಕಳಿರಬಹುದು, ಆ ಮಕ್ಕಳು ಯಾವುದೇ ಸ್ಥಾನದಲ್ಲಿ ಇರಬಹುದು, ಆ ಮಕ್ಕಳು ಹೇಗೆ ಇರಬಹುದು, ಆದರೆ ಎಲ್ಲರೂ ತಂದೆಯ ಜೊತೆಗೆ ಇದ್ದಾರೆ ಮತ್ತು ತಂದೆಯ ಜೊತೆಗೆ ವಾಪಸ್ ಹೋಗುವಂತವರಾಗಿದ್ದಾರೆ. ಅಂದ ಮೇಲೆ ಇಂತಹ ವಿಚಿತ್ರವಾದ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಇಂತಹ ವಿಚಿತ್ರ ಮತ್ತು ಪ್ರಿಯಾತಿ ಪ್ರಿಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಬಲೆ ಸಮ್ಮುಖದಲ್ಲಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿರಬಹುದು ಅಥವಾ ದೇಶ ವಿದೇಶದಲ್ಲಿ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಒಂದೇ ಸಮಯದಲ್ಲಿ ತಂದೆಯ ಜೊತೆಗೆ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ. ಬಾಪ್ದಾದ ನಾಲ್ಕೂ ಕಡೆ ನೋಡುತ್ತಿದ್ದಾರೆ. ಯಾರೆಲ್ಲ ಮಕ್ಕಳು ಉಮಂಗುತ್ಸಾಹದಿಂದ ಮನಪೂರ್ವಕವಾಗಿ ವಾಹ ಬಾಬಾ, ವಾಹ ಬಾಬಾ, ವಾಹ ಜನ್ಮದಿನ ಅನ್ನುವ ಗೀತೆಯನ್ನು ಹಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಿದ್ದಾರೆ. ಒಂದು ವೇಳೆ ತಂದೆ ಸ್ವಿಚ್ ಅನ್ನು ಆನ್ ಮಾಡಿದರೆ ನಾಲ್ಕೂ ಕಡೆ ಇರುವಂತಹ ಮಕ್ಕಳ ಶಬ್ದ ತಂದೆಗೆ ಕೇಳಿಸುತ್ತದೆ. ಮನಸ್ಸಿನ ಶಬ್ದ ಕೇಳಿಸುತ್ತದೆ. ಉಮಂಗುತ್ಸಾಹದ ಶಬ್ದ ಬಾಪ್ದಾದರವರ ಕಿವಿಗೆ ಕೇಳಿಸುತ್ತಿದೆ. ಬಾಪ್ದಾದ ಎಲ್ಲಾ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೆ ತಮ್ಮ ದಿವ್ಯ ಜನ್ಮಕ್ಕೋಸ್ಕರ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ವಾಸ್ತವದಲ್ಲಿ ಉತ್ಸವದ ಅರ್ಥವೇ ಆಗಿದೆ ಉಮಂಗುತ್ಸಾಹದಲ್ಲಿ ಇರುವುದು. ಅಂದ ಮೇಲೆ ನೀವೆಲ್ಲರೂ ಉತ್ಸಾಹದಿಂದ ಇಲ್ಲಿ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ. ಭಕ್ತರು ಶಿವರಾತ್ರಿ ಎಂದು ಹೆಸರನ್ನು ಇಟ್ಟಿದ್ದಾರೆ. ಇಂದು ಬಾಪ್ದಾದ ಭಕ್ತ ಆತ್ಮರಿಗೂ ಕೂಡ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ.
ಈ ವಿಚಿತ್ರ ಜನ್ಮದಿನವನ್ನು ನೀವೇನು ಆಚರಣೆ ಮಾಡುತ್ತೀರೋ ಈ ಆಚರಣೆ ಮಾಡುವಂತಹ ಪದ್ಧತಿಯನ್ನು ಭಕ್ತರು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ನೀವು ಜ್ಞಾನದ ಆಧಾರದಿಂದ, ಪ್ರೇಮದ ಆಧಾರದಿಂದ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತೀರಾ. ಭಕ್ತರು ಭಾವನೆಯ ಆಧಾರದಿಂದ, ಶ್ರದ್ಧೆಯ ಆಧಾರದಿಂದ ನೀವು ಆಚರಣೆ ಮಾಡುವಂತಹ ಪದ್ಧತಿಯನ್ನು ಕಾಪಿ ಮಾಡಿದ್ದಾರೆ. ಅಂದ ಮೇಲೆ ಈ ದಿನ ಎಲ್ಲಾ ಮಕ್ಕಳಿಗೂ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದರು ಮತ್ತು ಭಕ್ತರು ಕಾಪಿ ಮಾಡುವಂತಹ ಪಾತ್ರವನ್ನು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನೋಡಿ, ಪ್ರತಿ ಮಾತಿನಲ್ಲೂ ಕಾಪಿ ಮಾಡಿದ್ದಾರೆ. ಕಾಪಿ ಮಾಡುವುದಕ್ಕೂ ಕೂಡ ಬುದ್ಧಿ ಬೇಕು ತಾನೆ. ಮುಖ್ಯ ಮಾತು ಅಂದರೆ ಈ ದಿನ ಭಕ್ತರು ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅವರು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡದೆ ಉಪವಾಸದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಭಾವನೆಯಿಂದ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವುದಕ್ಕೋಸ್ಕರ ವ್ರತವನ್ನು ಮಾಡುತ್ತಾರೆ. ಪ್ರತಿ ವರ್ಷ ಅವರು ವ್ರತವನ್ನು ಮಾಡಬೇಕಾಗುತ್ತದೆ. ಮತ್ತು ನೀವು ಯಾವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ನೀವು ಕೇವಲ ಒಮ್ಮೆ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ವರ್ಷ ನೀವು ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಒಂದೇ ಬಾರಿ ನೀವು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಎಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಯಾರೆಲ್ಲ ಪಕ್ಕಾ ರೂಪದಲ್ಲಿ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಸ್ವಲ್ಪ ಕೂಡ ಕಚ್ಚಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿಲ್ಲ ತಾನೆ? ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಒಳ್ಳೆಯದು. ಇನ್ನು ಎರಡನೇ ಪ್ರಶ್ನೆ ಆಗಿದೆ, ವ್ರತವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡಿದ್ದೀರಾ, ಅದಕ್ಕೋಸ್ಕರ ಶುಭಾಶಯಗಳು. ಆದರೆ ಅಪವಿತ್ರತೆಯ ಮುಖ್ಯವಾದ 5 ಜನ ಜೊತೆಗಾರರಿದ್ದಾರೆ. ಈ ಮಾತು ಸರಿ ತಾನೆ? ಎಲ್ಲರೂ ತಲೆಯನ್ನು ಅಲುಗಾಡಿಸಿ. ಒಳ್ಳೆಯದು. ಈ 5 ಅಪವಿತ್ರತೆಯ ಮುಖ್ಯ ಮಾತಿನ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಅಂದರೆ ಪಂಚವಿಕಾರವನ್ನು ಗೆಲ್ಲುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಅಥವಾ 2 ಅಥವಾ 3 ವಿಕಾರವನ್ನು ಗೆಲ್ಲುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಏಕೆಂದರೆ ಎಲ್ಲಿ ಪವಿತ್ರತೆ ಇರುತ್ತದೆಯೋ ಅಲ್ಲಿ ಅಂಶ ಮಾತ್ರದಲ್ಲಿ ಅಪವಿತ್ರತೆ ಇದ್ದರೂ ಕೂಡ ಅದಕ್ಕೆ ಸಂಪೂರ್ಣ ಪವಿತ್ರತೆ ಎಂದು ಕರೆಯುವುದಿಲ್ಲ. ಅಂಶ ಮಾತ್ರದಲ್ಲಿ ಅಪವಿತ್ರತೆ ಇದ್ದರೂ ಕೂಡ ನಿಮಗೆ ಸಂಪೂರ್ಣ ಪವಿತ್ರ ಆತ್ಮರು ಎಂದು ಕರೆಯಲು ಸಾಧ್ಯ ಇದೆಯೇನು? ಮತ್ತು ಬ್ರಾಹ್ಮಣ ಆತ್ಮರಾದ ನಿಮಗೆ ಪವಿತ್ರತೆ ಬ್ರಾಹ್ಮಣ ಜನ್ಮದ ಆಸ್ತಿಯಾಗಿದೆ. ಪವಿತ್ರತೆ ಬ್ರಾಹ್ಮಣ ಜನ್ಮದ ವ್ಯಕ್ತಿತ್ವ ಆಗಿದೆ. ಪವಿತ್ರತೆ ಬ್ರಾಹ್ಮಣ ಜನ್ಮದ ರಾಯಲ್ಟಿ ಆಗಿದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಮುಖ್ಯವಾಗಿ ಪವಿತ್ರತೆಯ ಕಡೆ ಗಮನ ಇದೆ ತಾನೆ? ಮುಖ್ಯವಾಗಿ ಮಕ್ಕಳಿಗೆ ಪವಿತ್ರತೆಯ ಮೇಲೆ ಗಮನ ಇದೆ. ಆದರೆ ಸಂಪೂರ್ಣ ಪವಿತ್ರತೆಯ ಬಗ್ಗೆ ತಂದೆ ತಿಳಿಸುತ್ತಾರೆ. ಮತ್ತು ಪವಿತ್ರತೆಯಲ್ಲಿ ಎಷ್ಟೆಲ್ಲ ಜೊತೆಗಾರ ಆದಂತಹ ವಿಕಾರ ಇದೆಯೋ ಆ ವಿಕಾರವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಕಾಮ ವಿಕಾರವನ್ನು ಬಿಟ್ಟು ಉಳಿದ ವಿಕಾರವನ್ನು ಹಗುರವಾದ ವಿಕಾರ ಎಂದು ತಿಳಿದುಕೊಂಡು ಬಿಟ್ಟು ಬಿಡಬೇಡಿ. ಸಣ್ಣವರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದೀರೇನು? ಅಂದರೆ ಸಣ್ಣ ವಿಕಾರಗಳ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದೀರೇನು? ದೊಡ್ಡ ವಿಕಾರವನ್ನು ಸರಿಪಡಿಸಿಕೊಂಡಿದ್ದೀರಾ? ಅಂದ ಮೇಲೆ ಪರಮಾತ್ಮ ತಂದೆ ಉಳಿದ ವಿಕಾರಗಳನ್ನು ಜೀವನದಲ್ಲಿ ಇಟ್ಟುಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೇನು? ಮತ್ತು ಉಳಿದ 4 ವಿಕಾರ ಏನಿದೆ, ಬಲೆ ಆ ವಿಕಾರವನ್ನು ನಿಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ ಎಂದು ತಂದೆ ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರೇನು? ಇಲ್ಲ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯಕ್ಕೆ ಮಾತ್ರ ಹೇಳುವುದಿಲ್ಲ. ಬ್ರಹ್ಮಚರ್ಯದ ಜೊತೆಗೆ ಬ್ರಹ್ಮಚಾರಿ ಆಗಬೇಕು. ಅಂದರೆ ಬ್ರಹ್ಮಚಾರಿ ಆಗುವಂತಹ ಪವಿತ್ರತೆಯ ವ್ರತವನ್ನು ಪಾಲನೆ ಮಾಡಿದ್ದೀರಾ ತಾನೆ? ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಹೇಳುತ್ತಾರೆ. ಎಲ್ಲಾ ಮಕ್ಕಳು ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ಮತ್ತು ಬಹಳಷ್ಟು ಮಧುರಾತಿ ಮಧುರ ಮಾತನ್ನು ತಂದೆಯ ಜೊತೆಗೆ ಮಾತನಾಡುತ್ತಾರೆ. ಮಾತನಾಡುವಾಗ ಹೇಳುತ್ತಾರೆ, ಬಾಬಾ, ಮುಖ್ಯವಾದ ವಿಕಾರಿ ಗುಣ ಆದಂತಹ ಅಪವಿತ್ರತೆಯ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದೇವೆ. ಮುಖ್ಯ ಮಾತಿನಲ್ಲಿ ಸರಿ ಹೋಗಿದ್ದೇವೆ. ಇನ್ನು ಸಣ್ಣ ಸಣ್ಣ ವಿಕಾರ ಏನಿದೆ ಆ ವಿಕಾರಗಳು ಕೆಲವೊಮ್ಮೆ ಮನಸ್ಸಿನ ಸಂಕಲ್ಪದಲ್ಲಿ ಬರುತ್ತದೆ ಎಂದು ಹೇಳುತ್ತಾರೆ. ಮನಸ್ಸಿನಲ್ಲಿ ವಿಕಾರದ ಸಂಕಲ್ಪ ಬರುತ್ತದೆ, ವಾಣಿಯಲ್ಲಿ ಬರುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತು ಮನಸ್ಸನ್ನು ಯಾರೂ ನೋಡುವುದಿಲ್ಲ. ಅಂದರೆ ಮನಸ್ಸಿನಲ್ಲಿ ಏನೆಲ್ಲ ವಿಕಾರ ಇದೆ ಅನ್ನುವುದನ್ನು ಯಾರೂ ನೋಡುವುದಿಲ್ಲ ಎಂದು ಹೇಳುತ್ತಾರೆ.
ಪುನಃ ಕೆಲವರು ಹೇಳುತ್ತಾರೆ, ಈ ಸಣ್ಣ ಸಣ್ಣ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ ತಾನೆ. ಅಂದ ಮೇಲೆ ಈ 4 ವಿಕಾರಗಳ ಬಗ್ಗೆ ಪ್ರೀತಿ ಜೋಡಣೆ ಆಗಿದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ನಾವು ಬಯಸದೇ ಇದ್ದರೂ ಕೂಡ ಕ್ರೋಧ ಬರುತ್ತದೆ, ಮೋಹ ಬರುತ್ತದೆ. ನಾವು ಬಯಸದೇ ಇದ್ದರೂ ಕ್ರೋಧ ಅಥವಾ ಮೋಹಕ್ಕೆ ವಶ ಆಗುತ್ತೇವೆ ಎಂದು ಹೇಳುತ್ತಾರೆ. ಬಾಪ್ದಾದ ಹೇಳುತ್ತಾರೆ, ಯಾರೇ ಬಂದರೂ ಕೂಡ ನೀವು ಬಾಗಿಲನ್ನು ತೆರೆದಿದ್ದೀರಾ, ಆದ್ದರಿಂದ ಅವರು ಒಳಗಡೆ ಬರುತ್ತಿದ್ದಾರೆ. ನೀವು ಬಾಗಿಲನ್ನು ತೆರೆದಿರುವ ಕಾರಣ ವಿಕಾರಿ ಗುಣಗಳು ಒಳಗಡೆ ಬರುತ್ತದೆ. ಮತ್ತು ನೀವು ಬಾಗಿಲನ್ನು ಏಕೆ ತೆರೆಯುತ್ತೀರಾ? ದುರ್ಬಲತೆಯ ಬಾಗಿಲನ್ನು ತೆರೆದಿದ್ದೀರಾ. ಅಂದ ಮೇಲೆ ದುರ್ಬಲತೆಯ ಬಾಗಿಲನ್ನು ತೆರೆಯುವುದು ಅಂದರೆ ವಿಕಾರಗಳನ್ನು ಆಹ್ವಾನ ಮಾಡುವುದಾಗಿದೆ. ಅಂದ ಮೇಲೆ ಈ ದಿನ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಾ ಮತ್ತು ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೀರಾ. ಆದರೆ ಜನ್ಮದಿನಕ್ಕೋಸ್ಕರ ಯಾವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ತಂದೆಗೆ ಜನ್ಮದಿನದಂದು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಪರಮಾತ್ಮ ತಂದೆ ಮೊದಲನೆಯದಾಗಿ ಯಾವ ವರದಾನವನ್ನು ನೀಡಿದ್ದಾರೆ ಅನ್ನುವುದು ನೆನಪಿನಲ್ಲಿ ಇದೆ ತಾನೆ. ಜನ್ಮದಿನದ ವರದಾನ ನೆನಪಿನಲ್ಲಿ ಇದೆ ತಾನೆ. ತಂದೆ ಯಾವ ವರದಾನವನ್ನು ನೀಡಿದ್ದರು? ಪವಿತ್ರ ಭವ, ಯೋಗಿ ಭವ ಅನ್ನುವ ವರದಾನವನ್ನು ನೀಡಿದ್ದರು. ಎಲ್ಲರಿಗೂ ವರದಾನದ ನೆನಪಿದೆ ತಾನೆ. ವರದಾನದ ನೆನಪಿದೆ ತಾನೆ. ವರದಾನವನ್ನು ಮರೆತಿಲ್ಲ ತಾನೆ. ಪವಿತ್ರ ಭವ ಅನ್ನುವ ವರದಾನ ಕೇವಲ ಒಂದು ಕಾಮ ವಿಕಾರದ ಮೇಲೆ ವಿಜಯ ಪಡೆದುಕೊಳ್ಳಲು ತಂದೆ ನೀಡಿರುವಂತಹ ವರದಾನ ಅಲ್ಲ. ಪಂಚ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೆ ಪವಿತ್ರ ಭವ ಎಂದು ವರದಾನವನ್ನು ನೀಡಿದ್ದಾರೆ. ಅಂದ ಮೇಲೆ ಇಂದು ಬಾಪ್ದಾದ ಏನನ್ನು ಬಯಸುತ್ತಿದ್ದಾರೆ? ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ ತಾನೆ. ಶಿವರಾತ್ರಿಯನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಅಂದ ಮೇಲೆ ಜನ್ಮದಿನದ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದೀರಾ ತಾನೆ. ಜನ್ಮದಿನಕ್ಕೋಸ್ಕರ ತಂದೆಗೆ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದೀರಾ ತಾನೆ, ಅಥವಾ ಖಾಲಿ ಕೈಯಲ್ಲಿ ಬಂದಿದ್ದೀರೋ? ಸ್ಥಾಪನೆಯ 70 ವರ್ಷ ಸಮಾಪ್ತಿಯಾಗುತ್ತಿದೆ. ಅಂದ ಮೇಲೆ ನೆನಪಿದೆ ತಾನೆ. ಈ ಮಹಾವಾಕ್ಯವನ್ನು ತಂದೆ ನುಡಿಸುವಾಗ ಯಜ್ಞ ಸ್ಥಾಪನೆಯಾಗಿ 70 ವರ್ಷ ಆಗಿತ್ತು. ಆದ್ದರಿಂದ ತಂದೆ ತಿಳಿಸುತ್ತಿದ್ದಾರೆ, ಸ್ಥಾಪನೆಯ 70 ವರ್ಷ ಸಮಾಪ್ತಿಯಾಗುತ್ತಿದೆ. 70 ವರ್ಷದ ಬಗ್ಗೆ ವಿಚಾರ ಮಾಡಿ. ಬಲೆ ನೀವು ಲೇಟಾಗಿ ಬಂದಿರಬಹುದು, ಆದರೆ ಸ್ಥಾಪನೆಯ 70 ವರ್ಷ ಅಂತೂ ಪೂರ್ಣ ಆಗಿದೆ ತಾನೆ. ಬಲೆ ಈಗ ನೀವು ಬಂದಿರಬಹುದು, ಆದರೆ ಸ್ಥಾಪನೆಯ ಕರ್ತವ್ಯದಲ್ಲಿ ನೀವೆಲ್ಲರೂ ಜೊತೆಗಾರರೇ ಆಗಿದ್ದೀರಾ. ಜೊತೆಗಾರರಾಗಿದ್ದೀರಾ ತಾನೆ. ಬಲೆ ಈಗ ನೀವು ಮೊದಲನೇ ಬಾರಿ ಬಂದಿರಬಹುದು. ಯಾರು ಮಧುಬನಕ್ಕೆ ಮೊದಲನೇ ಬಾರಿ ಮಿಲನವನ್ನು ಮಾಡಲು ಬಂದಿದ್ದೀರೋ ಅವರು ಉದ್ದವಾದ ಕೈಯನ್ನು ಎತ್ತಿ. ಒಳ್ಳೆಯದು. ಬಲೆ ನೀವೆಲ್ಲರೂ ಜ್ಞಾನ ಮಾರ್ಗಕ್ಕೆ ಬಂದು 1 ವರ್ಷ ಆಗಿರಬಹುದು, 2 ವರ್ಷ ಆಗಿರಬಹುದು. ಆದರೆ ನೀವೆಲ್ಲರೂ ಏನೆಂದು ಹೇಳಿಸಿಕೊಳ್ಳುತ್ತೀರಾ? ಬ್ರಹ್ಮ ಕುಮಾರಿ ಅಥವಾ ಬ್ರಹ್ಮ ಕುಮಾರ್ ಎಂದು ಹೇಳಿಸಿಕೊಳ್ಳುತ್ತೀರಾ ತಾನೆ. ಅಥವಾ ಪುರುಷಾರ್ಥಿ ಕುಮಾರ್, ಪುರುಷಾರ್ಥಿ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರೇನು? ಏನೆಂದು ಹೇಳಿಸಿಕೊಳ್ಳುತ್ತೀರಾ? ಎಲ್ಲರೂ ನಿಮ್ಮನ್ನು ನೀವು ಪುರುಷಾರ್ಥಿ ಕುಮಾರ್ ಎಂದು ಹೇಳಿಕೊಳ್ಳುತ್ತೀರೇನು? ಏನೆಂದು ಹೇಳಿಕೊಳ್ಳುತ್ತೀರಾ? ಸೈನ್ ಮಾಡುವಾಗ ಬ್ರಹ್ಮ ಕುಮಾರ್ ಎಂದು ಸೈನನ್ನು ಮಾಡುತ್ತೀರಾ, ಬ್ರಹ್ಮ ಕುಮಾರಿ ಎಂದು ಸೈನನ್ನು ಮಾಡುತ್ತೀರಾ. ಎಲ್ಲರೂ ಬಿಕೆ ಎಂದು ಬರೆಯುತ್ತೀರಾ ತಾನೆ. ಬಿಕೆ ಎಂದು ಬರೆಯುತ್ತೀರೋ ಅಥವಾ ಪುರುಷಾರ್ಥಿ ಕುಮಾರ್ ಎಂದು ಪಿಕೆ ಎಂದು ಬರೆಯುತ್ತೀರೋ? ಪುರುಷಾರ್ಥಿ ಕುಮಾರ್ ಎಂದು ಬರೆಯುತ್ತೀರೇನು? ಏನೆಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಜೊತೆಗೆ ಇರುತ್ತೇವೆ, ಜೊತೆಗೆ ವಾಪಸ್ ಬರುತ್ತೇವೆ, ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ಕಂಬೈಂಡ್ ಆಗಿ ಇರುವುದು ಅಂದರೆ ಕಂಬೈಂಡ್ ಆಗಿ ಇರುವುದಕ್ಕೋಸ್ಕರ ಸಮಾನತೆಯಂತೂ ಬೇಕು ತಾನೆ. ಇಂದು 70ನೇ ವರ್ಷದ ಉತ್ಸವವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಬಾಪ್ದಾದ ನೋಡಿದ್ದಾರೆ, ಯಾವುದೇ ಸೋನ್ನವರಿಗೆ ಸೇವೆಯ ಟರ್ನನ್ನು ಕೊಟ್ಟರೂ ಕೂಡ ಅವರು 70 ವರ್ಷದ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡುತ್ತಾರೆ. ಎಲ್ಲರೂ ಆಚರಣೆ ಮಾಡುತ್ತಾರೆ ತಾನೆ. 70ನೇ ವರ್ಷವನ್ನು ಆಚರಣೆ ಮಾಡಿ ಕೇವಲ ಸಣ್ಣ ಸಣ್ಣ ಗಿಫ್ಟ್ ಅನ್ನು ಕೊಡುತ್ತಾರೆ. ಸಣ್ಣ ಸಣ್ಣ ಗಿಫ್ಟ್ ಅನ್ನು ಕೊಟ್ಟರೆ ಸಾಕು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಇಂದು 1ನೇಯದಾಗಿ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ ತಾನೆ, ಪಕ್ಕಾ ತಾನೆ. ಮತ್ತು 2ನೇಯದಾಗಿ 70 ವರ್ಷ ಸಮಾಪ್ತಿಯಾಗಿದೆ. ಅಂದ ಮೇಲೆ ಸನ್ಮಾನ ಸಮಾರಂಭವನ್ನೂ ಕೂಡ ಆಚರಣೆ ಮಾಡುತ್ತಿದ್ದೀರಾ, ಜನ್ಮದಿನವನ್ನೂ ಕೂಡ ಆಚರಣೆ ಮಾಡುತ್ತಿದ್ದೀರಾ. ಅದಕ್ಕೋಸ್ಕರ ಯಾವ ಉಡುಗೊರೆಯನ್ನು ಕೊಡುತ್ತೀರಾ? ಟ್ರೈಯನ್ನು ಕೊಡುತ್ತೀರೇನು? ಬೆಡ್ಶೀಟ್ ಅನ್ನು ಕೊಡುತ್ತೀರೇನು?
ಯಾವ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದೀರಾ? ಬಲೆ, ನೀವು ಬೆಳ್ಳಿಯ ಗ್ಲಾಸನ್ನೇ ಉಡುಗೊರೆಯಾಗಿ ಕೊಡಬಹುದು. ಆದರೆ ಈ ದಿನ ಬಾಪ್ತಾದರವರ ಶುಭ ಆಸೆಯಾಗಿದೆ. ಪರಮಾತ್ಮ ತಂದೆಯ ಆಶಾ ದೀಪಕ ಮಕ್ಕಳಾದ ನಿಮ್ಮ ಬಗ್ಗೆ ತಂದೆಗೆ ಈ ದಿನ ಒಂದು ಆಸೆ ಇದೆ. ಆ ಶುಭ ಆಸೆ ಯಾವುದಾಗಿದೆ ಅನ್ನುವುದನ್ನು ತಿಳಿಸಲೇ? ಶುಭ ಆಸೆಯ ಬಗ್ಗೆ ತಿಳಿಸುವುದು ಅಥವಾ ಕೇಳುವುದು ಅಂದರೆ ಏನಾಗಿದೆ? ಒಂದನೆಯದಾಗಿ ಕಿವಿಯಿಂದ ಕೇಳಿಸಿಕೊಳ್ಳುವುದು ಮತ್ತು ಎರಡನೆಯದಾಗಿ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುವುದು. ಈ ರೀತಿ ಮಾಡುತ್ತೀರಾ ತಾನೆ? ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವುದಿಲ್ಲ ತಾನೆ? ಕೇವಲ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡುವಂತವರಲ್ಲ, ಆದರೆ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ಈ ದಿನ ಆ ಶುಭ ಆಸೆಯ ಬಗ್ಗೆ ತಂದೆ ತಿಳಿಸುತ್ತಿದ್ದಾರೆ. ಮೊದಲನೇ ಲೈನ್ನವರು ಹೇಳಿ, ತಲೆಯನ್ನು ಅಲುಗಾಡಿಸಿ. ಟೀಚರ್ ತಲೆಯನ್ನು ಅಲುಗಾಡಿಸಿ. ಒಳ್ಳೆಯದು. ಧ್ವಜವನ್ನು ಅಲುಗಾಡಿಸುತ್ತಿದ್ದಾರೆ. ಡಬ್ಬಲ್ ವಿದೇಶದವರು ತಿಳಿಸಿ. ನೀವೀಗ ಸ್ವಯಂ ಅನ್ನು ಬಂಧಿತರನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಳಿ, ಹೌದು ಅಥವಾ ಇಲ್ಲವೋ ಹೇಳಿ. ಏಕೆಂದರೆ 70 ವರ್ಷದಿಂದ ಬಾಪ್ತಾದ ಮಕ್ಕಳ ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪವನ್ನು ಹೇಳುವಂತಹ ಆಟವನ್ನು ನೋಡಿದ್ದಾರೆ. ನೀವು ಬಂದು 70 ವರ್ಷ ಆಗದೇ ಇರಬಹುದು, 50 ವರ್ಷ, 40 ವರ್ಷ, 30 ವರ್ಷ ಅಥವಾ 20 ವರ್ಷ ಅಂತೂ ಆಗಿದೆ ತಾನೆ. ಆದರೆ ಇಷ್ಟು ಸಮಯದಲ್ಲಿ ಆ 3 ಆಟವನ್ನು ಮಕ್ಕಳು ಬಹಳಷ್ಟು ಆಡುವುದನ್ನು ತಂದೆ ನೋಡಿದ್ದಾರೆ. ಅಂದರೆ ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪವನ್ನು ಹೇಳುವಂತಹ ಮಕ್ಕಳ ಆಟವನ್ನು ತಂದೆ ಬಹಳಷ್ಟು ನೋಡಿದ್ದಾರೆ. ಅಂದ ಮೇಲೆ ಈ ದಿನ ಭಕ್ತರು ಜಾಗರಣೆಯನ್ನು ಮಾಡುತ್ತಾರೆ. ಈ ದಿನ ಭಕ್ತರು ನಿದ್ದೆಯನ್ನು ಮಾಡುವುದಿಲ್ಲ. ಅಂದ ಮೇಲೆ ಮಕ್ಕಳಾದ ನಿಮ್ಮ ಜಾಗರಣೆ ಯಾವುದಾಗಿದೆ? ಯಾವ ನಿದ್ದೆಯಲ್ಲಿ ಗಳಿಗೆ ಗಳಿಗೆಗೂ ಮಲಗಿ ಬಿಡುತ್ತೀರಾ? ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪವನ್ನು ಹೇಳುವಂತಹ ನಿದ್ದೆಯಲ್ಲಿ ಆರಾಮಾಗಿ ಮಲಗಿ ಬಿಡುತ್ತೀರಾ? ಅಂದ ಮೇಲೆ ಇಂದು ಬಾಪ್ತಾದ ಈ 3 ಮಾತಿನ ಬಗ್ಗೆ ಪ್ರತಿಕ್ಷಣ ಜಾಗರಣೆಯನ್ನು ಮಾಡುವುದನ್ನು ನೋಡಲು ಬಯಸುತ್ತಾರೆ. ತಂದೆ ನೋಡುತ್ತಾರೆ, ಮಕ್ಕಳಿಗೆ ಕೆಲವೊಮ್ಮೆ ಕ್ರೋಧ ಬರುತ್ತದೆ, ಕೆಲವೊಮ್ಮೆ ಅಭಿಮಾನ ಬರುತ್ತದೆ, ಕೆಲವೊಮ್ಮೆ ಲೋಭ ಬರುತ್ತದೆ. ಅದಕ್ಕೆ ಕಾರಣ ಏನು ಎಂದು ತಂದೆ ತಿಳಿಸುತ್ತಾರೆ. ಬಾಪ್ತಾದ ಒಂದು ಟ್ರೇಡ್ ಮಾರ್ಕ್ ಅನ್ನು ತೋರಿಸಿದ್ದಾರೆ. ಯಾವುದೇ ಅಂತಹ ಮಾತು ನಡೆದರೂ ಕೂಡ ಎಲ್ಲರೂ ಏನೆಂದು ಹೇಳುತ್ತೀರಾ? ಇದೆಲ್ಲ ನಡೆಯುತ್ತಿರುತ್ತದೆ, ಪುರುಷಾರ್ಥಿ ಜೀವನದಲ್ಲಿ ಈ ರೀತಿ ನಡೆಯುತ್ತಿರುತ್ತದೆ ಎಂದು ಹೇಳುತ್ತಾರೆ. ಈ ರೀತಿ ನಡೆಯುತ್ತಿರುತ್ತದೆ, ಪುರುಷಾರ್ಥದಲ್ಲಿ ಈ ರೀತಿ ಆಗುತ್ತದೆ ಅನ್ನುವ ಮಾತನ್ನು ಯಾರು ಮೊದಲು ಹೇಳಿ ಹುಟ್ಟಿಸಿದರೋ ಗೊತ್ತಿಲ್ಲ. ಆದರೆ ಈ ಶಬ್ದವನ್ನು ಎಲ್ಲರೂ ಹೇಳುತ್ತಿರುತ್ತಾರೆ. ಈ ರೀತಿ ಆಗುತ್ತಿರುತ್ತದೆ, ಈ ರೀತಿ ನಡೆಯುತ್ತಿರುತ್ತದೆ ಎಂದು ಹೇಳುತ್ತಾರೆ. ಇದೇನು ಹೊಸ ಮಾತಲ್ಲ, ಈ ರೀತಿ ನಡೆಯುತ್ತಿರುತ್ತದೆ ಎಂದು ಹೇಳುತ್ತಾರೆ. ಇಂತಹ ಮಾತಿಗೆ ಏನೆಂದು ಕರೆಯಲಾಗುತ್ತದೆ? ಇದು ಹುಡುಗಾಟಿಕೆ ಅಲ್ಲವೇನು? ಇದು ಹುಡುಗಾಟಿಕೆ ಆಗಿದೆ. ಇಂಥವರು ಕೂಡ ಈ ರೀತಿ ಮಾಡುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳು ಕ್ರೋಧವನ್ನು ಮಾಡಿ ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಇವರು ಈ ರೀತಿ ಮಾಡಿದರು, ಆದ್ದರಿಂದ ಈ ರೀತಿ ಆಯಿತು ಎಂದು ಹೇಳುತ್ತಾರೆ. ನಾನು ತಪ್ಪನ್ನು ಮಾಡಿದೆ ಎಂದು ಹೇಳುವುದಿಲ್ಲ. ಇವರು ಈ ರೀತಿ ಮಾಡಿದರು ಅಥವಾ ಈ ರೀತಿ ಆಯಿತು, ಆದ್ದರಿಂದ ಈ ರೀತಿ ಆಯಿತು ಎಂದು ಹೇಳುತ್ತಾರೆ. ಅಂದರೆ ಅನ್ಯರ ಮೇಲೆ ಬಹಳ ಸಹಜವಾಗಿ ದೋಷವನ್ನು ಹೊರಿಸುತ್ತಾರೆ. ಇವರು ಈ ರೀತಿ ಮಾಡದೇ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಇವರು ಮಾಡದೇ ಇದ್ದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ. ಮತ್ತು ಪರಮಾತ್ಮ ತಂದೆ ಏನನ್ನು ಹೇಳಿದ್ದಾರೋ ಅದು ನಡೆಯಲು ಸಾಧ್ಯ ಇಲ್ಲ ಏನು? ತಂದೆ ಹೇಳಿದ್ದು ನಡೆದೇ ನಡೆಯುತ್ತದೆ, ತಂದೆ ಹೇಳಿದಂತೆ ಆಗುತ್ತದೆ. ತಂದೆಯ ಶ್ರೀಮತ ಏನಾಗಿದೆ? ತಂದೆಯ ಶ್ರೀಮತದ ಆಧಾರದಿಂದ ಕ್ರೋಧವನ್ನು ಸಮಾಪ್ತಿ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು? ವರ್ತಮಾನ ಸಮಯದಲ್ಲಿ ಕ್ರೋಧದ ಮಕ್ಕಳಾದಂತಹ ರೋಷ ಮತ್ತು ಆವೇಶ ಭಿನ್ನ ಭಿನ್ನ ಪ್ರಕಾರದಿಂದ ಉತ್ಪನ್ನ ಆಗುತ್ತದೆ. ಅಂದ ಮೇಲೆ ಈ ದಿನ ಈ 4 ಮಾತಿನ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರ ತಾನೆ? ಅಂದರೆ 4 ವಿಕಾರಗಳ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರ ತಾನೆ? ಹೇಗೆ ಮೊದಲನೇ ಮಾತಿನ ಬಗ್ಗೆ ವಿಶೇಷವಾಗಿ ದೃಢ ಸಂಕಲ್ಪವನ್ನು ಮೆಜಾರಿಟಿ ಮಕ್ಕಳು ಮಾಡಿದ್ದೀರಾ. ಅಂದ ಮೇಲೆ ಈ 4 ಮಾತಿನ ಬಗ್ಗೆ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುತ್ತೀರ ತಾನೆ? ಇದರಲ್ಲಿ ನೆಪವನ್ನು ಹೇಳಬಾರದು. ಇವರು ಈ ರೀತಿ ಮಾಡಿದರು, ಆದ್ದರಿಂದ ನನ್ನಿಂದ ಇಂತಹ ಕಾರ್ಯ ನಡೆಯಿತು ಎಂದು ಹೇಳುತ್ತೀರಾ. ಆದರೆ ಪರಮಾತ್ಮ ತಂದೆ ಯಾವ ಮಾತನ್ನು ಬಾರಿ ಬಾರಿಗೂ ತಿಳಿಸುತ್ತಿದ್ದಾರೋ ಆ ಮಾತು ನಿಮಗೆ ನೆನಪಿಗೆ ಇರುವುದಿಲ್ಲ. ಅವರು ಏನನ್ನು ಮಾಡುತ್ತಿದ್ದಾರೆ ಅನ್ನುವುದು ನೆನಪಿಗೆ ಬರುತ್ತದೆ. ಅಂದ ಮೇಲೆ ಇದು ಕೂಡ ನೆಪವನ್ನು ಹೇಳುವುದೇ ಆಗಿದೆ. ಈ ದಿನ ಬಾಪ್ತಾದ
ತಮ್ಮ ಜನ್ಮದಿನಕ್ಕೋಸ್ಕರ ಮಕ್ಕಳಿಂದ ಗಿಫ್ಟ್ ಅನ್ನು ಬಯಸುತ್ತಿದ್ದಾರೆ. ಈ 3 ಮಾತಿನ ಗಿಫ್ಟ್ ಅನ್ನು ತಂದೆ ಬಯಸುತ್ತಿದ್ದಾರೆ. ಇನ್ನು 4 ವಿಕಾರವನ್ನೇನು ಹಗುರವಾಗಿ ತೆಗೆದುಕೊಳ್ಳುತ್ತೀರೋ ಆ 4 ವಿಕಾರವನ್ನು ಹಗುರವಾಗಿ ತೆಗೆದುಕೊಳ್ಳುವಂತಹ ಮಾತಿನ ಗಿಫ್ಟ್ ಅನ್ನು ತಂದೆ ಕೇಳುತ್ತಿದ್ದಾರೆ. ಅಂದರೆ ಪಂಚ ವಿಕಾರದ ಗಿಫ್ಟ್ ಅನ್ನು ತಂದೆ ಕೇಳುತ್ತಿದ್ದಾರೆ. ಅದರ ಜೊತೆಗೆ ಹುಡುಗಾಟಿಕೆ, ಆಲಸ್ಯ, ನೆಪವನ್ನು ಹೇಳುವುದು, ಈ 3 ಮಾತಿನ ಗಿಫ್ಟ್ ಅನ್ನು ತಂದೆ ಕೇಳುತ್ತಿದ್ದಾರೆ. ಸಂಸ್ಕಾರವನ್ನು ಎದುರಿಸಬೇಕಾಗುತ್ತದೆ. ಸಂಸ್ಕಾರವನ್ನು ಎದುರಿಸಬೇಡಿ, ಏಕೆಂದರೆ ಇದು ಪರೀಕ್ಷಾ ಪೇಪರ್ ಆಗಿದೆ. ಈ ಒಂದು ಜನ್ಮದ ಶಿಕ್ಷಣ ಮತ್ತು ಇಡೀ ಕಲ್ಪದ ಪ್ರಾಪ್ತಿ, ಅರ್ಧ ಕಲ್ಪದ ರಾಜ್ಯಭಾಗ್ಯ, ಅರ್ಧ ಕಲ್ಪದ ಪೂಜ್ಯ ಪದವಿ, ಸಂಪೂರ್ಣ ಕಲ್ಪಕ್ಕೋಸ್ಕರ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು. ಆದರೆ ಇದು ಸಣ್ಣದಾದ ಜನ್ಮ ಆಗಿದೆ. ಅದರಲ್ಲೂ ಕೂಡ ಈಗ ಸಂಪೂರ್ಣ ಜನ್ಮ ಉಳಿದಿಲ್ಲ. ಇದು ಸಣ್ಣದಾದ ಜನ್ಮ ಆಗಿದೆ, ಬಹಳ ದೊಡ್ಡ ಜನ್ಮ ಅಲ್ಲ. ಅಂದ ಮೇಲೆ ಯಾವ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ? ನಾನು ಸಾಹಸವನ್ನು ಅವಶ್ಯವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರಾ? ನಾನು ಪುರುಷಾರ್ಥವನ್ನು ಮಾಡುತ್ತೇನೆ, ಗಮನ ಕೊಡುತ್ತೇನೆ ಅನ್ನುವ ಗೆ ಅನ್ನುವ ಶಬ್ದವನ್ನು ಹೇಳಬೇಡಿ. ನೀವೀಗ ಸಣ್ಣ ಮಕ್ಕಳಲ್ಲ, 70 ವರ್ಷವನ್ನು ಪೂರ್ಣಗೊಳಿಸಿದ್ದೀರಾ. 3 ತಿಂಗಳು ಅಥವಾ 4 ತಿಂಗಳ ಮಕ್ಕಳು ಮಾಡುತ್ತೇವೆ, ನೋಡುತ್ತೇವೆ ಅನ್ನುವ ಗೆ ಅನ್ನುವ ಶಬ್ದವನ್ನು ಹೇಳುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ. ಅದರಲ್ಲೂ ಕೂಡ 70 ವರ್ಷವನ್ನು ಪೂರ್ಣಗೊಳಿಸಿದ್ದೀರಾ. ಸ್ಥಾಪನೆಯ 70 ವರ್ಷವನ್ನು ಪೂರ್ಣಗೊಳಿಸುತ್ತಿದ್ದೀರಾ. ಬಾಪ್ತಾದ ಕೈಯನ್ನು ಎತ್ತಿಸುವುದಿಲ್ಲ, ಏಕೆಂದರೆ ಬಾಪ್ತಾದ ನೋಡುತ್ತಾರೆ. ಕೈಯನ್ನು ಎತ್ತುವುದರಲ್ಲೂ ಕೂಡ ಕೆಲವೊಮ್ಮೆ ಮಕ್ಕಳು ಹುಡುಗಾಟಿಕೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಏನೆಂದು ತಿಳಿದುಕೊಂಡಿದ್ದೀರಾ? ಏನು ಬೇಕಾದರೂ ಆಗಲಿ, ಪರ್ವತದಂತಹ ಪರೀಕ್ಷಾ ಪೇಪರ್ ಬೇಕಾದರೂ ಬರಲಿ, ಆದರೆ ಪರ್ವತವನ್ನು ಹತ್ತಿಯನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿದುಕೊಂಡಿದ್ದೀರಾ? ಇಂತಹ ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳುವ ಸಾಹಸ ನಿಮ್ಮಲ್ಲಿ ಇದೆ ತಾನೆ? ಏಕೆಂದರೆ ಬಹಳ ಚೆನ್ನಾಗಿ ಸಂಕಲ್ಪವನ್ನು ಮಾಡುತ್ತೀರಾ. ನಿಮ್ಮ ಸಂಕಲ್ಪವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಯಾವ ಸಮಯದಲ್ಲಿ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಮಯದ ಸಂಕಲ್ಪವನ್ನು ನೋಡಿ ಬಾಬಾ ಖುಷಿ ಪಡುತ್ತಾರೆ. ಆದರೆ ಮುಂದೆ ಏನಾಗುತ್ತದೆ? 70 ವರ್ಷ ಈ ಮಾತನ್ನು ಹಗುರವಾಗಿ ತೆಗೆದುಕೊಂಡಿದ್ದೀರಾ. ಆದರೆ ಬಾಪ್ತಾದ ನೋಡುತ್ತಿದ್ದಾರೆ. ಸಮಯದ ಬಗ್ಗೆ ಯಾವ ಭರವಸೆಯೂ ಇಲ್ಲ ಮತ್ತು ಜ್ಞಾನದ ಆಧಾರದಿಂದ ಪ್ರತಿ ಮಾತಿನಲ್ಲೂ ಬಹಳ ಸಮಯದ ಪುರುಷಾರ್ಥದ ಲೆಕ್ಕ ಇದೆ. ಒಳ್ಳೆಯದು, ಈಗೀಗ ನಾವು ಮಾಡಿ ತೋರಿಸುತ್ತೇವೆ. ಆದರೆ ಕೇವಲ ಈಗ ಮಾಡಿದರೆ ಸಾಕಾಗುವುದಿಲ್ಲ, ಬಹಳ ಸಮಯದ ಲೆಕ್ಕ ಇದೆ. ಏಕೆಂದರೆ ಪ್ರತಿಯೊಬ್ಬರು ಎಷ್ಟು ಪ್ರಾಪ್ತಿಯನ್ನು ಬಯಸುತ್ತೀರಾ? ಈಗ ತಂದೆ ಕೈಯನ್ನು ಎತ್ತಿಸಿದರೆ ನೀವು ರಾಮ ಸೀತೆ ಆಗಲು ಬಯಸುತ್ತೀರಾ ಎಂದು ತಂದೆ ಕೈಯನ್ನು ಎತ್ತಿಸಿದರೆ, ಯಾರು ರಾಮ ಸೀತೆ ಆಗಲು ಬಯಸುತ್ತೀರಾ ಅವರು ಕೈಯನ್ನು ಎತ್ತಿ. ರಾಮ ಸೀತೆಯ ರಾಜ್ಯದಲ್ಲೂ ಕೂಡ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ತಂದೆ ಹೇಳಿದರೆ, ಯಾರಾದರೂ ಕೈಯನ್ನು ಎತ್ತುತ್ತೀರೇನು? ಯಾರಾದರೂ ಕೈಯನ್ನು ಎತ್ತುತ್ತಿದ್ದಾರೇನು? ರಾಮ ಸೀತೆ ಆಗುತ್ತೀರಾ ಎಂದು ಕೇಳಿದರೆ ಯಾರೂ ಕೈಯನ್ನು ಎತ್ತುವುದಿಲ್ಲ. ಬಲೆ ಲಕ್ಷ್ಮೀನಾರಾಯಣರಾಗದೇ ಇರಬಹುದು. ಡಬ್ಬಲ್ ವಿದೇಶದ ಮಕ್ಕಳಲ್ಲಿ ಯಾರಾದರೂ ಕೈಯನ್ನು ಎತ್ತುತ್ತಿದ್ದೀರೇನು? ಯಾರೂ ಇಲ್ಲ. ಅಂದ ಮೇಲೆ ಬಹಳ ಸಮಯದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಾ? ಲಕ್ಷ್ಮೀನಾರಾಯಣ ಆಗಬೇಕು ಅಂದರೆ ಬಹಳ ಸಮಯದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅಂದ ಮೇಲೆ ಪ್ರಾಪ್ತಿ ಬಹಳ ಸಮಯದ್ದಾಗಿದೆ. ಆದ್ದರಿಂದ ಪ್ರತಿ ಮಾತಿನಲ್ಲೂ ಬಹಳ ಸಮಯದ ಪುರುಷಾರ್ಥ ಬೇಕು. ಈಗ 63 ಜನ್ಮದ ಬಹಳ ಸಮಯದ ಸಂಸ್ಕಾರ ಇದೆ ಎಂದು ಹೇಳುತ್ತೀರಾ ತಾನೆ? ನನ್ನ ಭಾವನೆ ಈ ರೀತಿ ಇರಲಿಲ್ಲ, ನನ್ನ ಭಾವ ಈ ರೀತಿ ಇರಲಿಲ್ಲ, ಆದರೆ 63 ಜನ್ಮದ ಸಂಸ್ಕಾರ ಆ ರೀತಿ ಮಾಡಿಸಿತು ಎಂದು ಹೇಳುತ್ತಾರೆ. ಅಂದ ಮೇಲೆ ಬಹಳ ಸಮಯದ ಲೆಕ್ಕ ಇದೆ ತಾನೆ? ಆದ್ದರಿಂದ ಬಾಪ್ತಾದ ಏನನ್ನು ಬಯಸುತ್ತಾರೆ ಅಂದರೆ ಸಂಕಲ್ಪದಲ್ಲಿ ದೃಢತೆ ಇರಬೇಕು. ದೃಢತೆಯಲ್ಲಿ ಕೊರತೆ ಆಗುತ್ತದೆ, ನಡೆಯುತ್ತದೆ. ನಡೆಯಲು ಬಿಡಿ. ಯಾರು ಇನ್ನೂ ತಯಾರಾಗಿಲ್ಲ, ಈಗ ಯಾರು ತಯಾರಾಗಿದ್ದಾರೆ ಎಂದು ಮಕ್ಕಳು ಕೇಳುತ್ತೀರಾ? ಇನ್ನು ಒಂದು ಬಹಳ ಒಳ್ಳೆಯ ಮಾತನ್ನು ಎಲ್ಲರೂ ಮಾತನಾಡುತ್ತೀರಾ. ಬಾಪ್ತಾದ ಮಕ್ಕಳ ಆ ಮಾತನ್ನು ನೋಟ್ ಮಾಡಿಕೊಂಡಿದ್ದಾರೆ. ಸ್ವಯಂನಲ್ಲಿ ಸಾಹಸ ಇರುವುದಿಲ್ಲ. ಆದ್ದರಿಂದ ಮಕ್ಕಳಾದ ನೀವು ಹೇಳುತ್ತೀರಾ, ಮಹಾರಥಿಗಳು ಕೂಡ ಈ ರೀತಿ ಮಾಡುತ್ತಾರೆ, ಮಹಾರಥಿಗಳೇ ಈ ರೀತಿ ಮಾಡುತ್ತಾರೆ. ಅಂದ ಮೇಲೆ ನಾನು ಈ ರೀತಿ ಮಾಡಿದರೆ ಏನಾಯಿತು ಎಂದು ಕೇಳುತ್ತಾರೆ. ಆದರೆ ಬಾಪ್ತಾದ ಮಕ್ಕಳನ್ನು ಕೇಳುತ್ತಾರೆ, ಯಾವ ಸಮಯದಲ್ಲಿ ಮಹಾರಥಿಗಳು ತಪ್ಪನ್ನು ಮಾಡುತ್ತಾರೋ
ಆ ಸಮಯದಲ್ಲಿ ಅವರು ಮಹಾರಥಿಗಳಾಗಿರುತ್ತಾರೇನು? ಅಂದ ಮೇಲೆ ಮಹಾರಥಿಗಳ ಹೆಸರನ್ನು ಏಕೆ ಕೆಡಿಸುತ್ತೀರಾ? ಆ ಸಮಯದಲ್ಲಿ ಅವರು ಮಹಾರಥಿಗಳೇ ಅಲ್ಲ. ಅಂದ ಮೇಲೆ ಮಹಾರಥಿಗಳು ಎಂದು ಹೇಳಿ ನಿಮ್ಮನ್ನು ನೀವು ದುರ್ಬಲರನ್ನಾಗಿ ಮಾಡಿಕೊಳ್ಳುತ್ತೀರಾ. ಈ ರೀತಿ ಸ್ವಯಂಗೆ ಮೋಸವನ್ನು ಮಾಡಿಕೊಳ್ಳುತ್ತೀರಾ. ಅನ್ಯರನ್ನು ನೋಡುವುದು ಸಹಜ ಆಗುತ್ತದೆ, ಆದರೆ ಸ್ವಯಂವನ್ನು ನೋಡಿಕೊಳ್ಳಲು ಸ್ವಲ್ಪ ಧೈರ್ಯ ಇರಬೇಕು. ಅಂದ ಮೇಲೆ ಈ ದಿನ ಬಾಪ್ತಾದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಸುವಂತಹ ಗಿಫ್ಟ್ ಅನ್ನು ಕೊಡಲು ಬಂದಿದ್ದಾರೆ. ದುರ್ಬಲತೆಗಳ ಲೆಕ್ಕಾಚಾರದ ಪುಸ್ತಕ ಬಹಳ ದೊಡ್ಡದಾಗಿದೆ, ನೆಪದ ಲೆಕ್ಕಾಚಾರದ ಪುಸ್ತಕ ಬಹಳ ದೊಡ್ಡದಾಗಿದೆ. ಅಂದ ಮೇಲೆ ಈಗ ಅದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಾ, ನಾನು ಮಾಡಿ ತೋರಿಸುತ್ತೇನೆ, ಮಾಡಲೇಬೇಕು, ಬಾಗಲೇಬೇಕು, ಬದಲಾಗಲೇಬೇಕು, ಪರಿವರ್ತನೆಯ ಸಮಾರಂಭವನ್ನು ಆಚರಣೆ ಮಾಡಲೇಬೇಕು. ನಾನು ಸಂಕಲ್ಪವನ್ನು ಮಾಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ, ದೃಢತೆಯ ಕೈಯನ್ನು ಎತ್ತಿ. ಕೇವಲ ಚಾಲಾಕಿತನದ ಕೈಯನ್ನು ಎತ್ತಬೇಡಿ, ಅಂದರೆ ಮಾತನ್ನು ನಡೆಸುವಂತಹ ಕೈಯನ್ನು ಎತ್ತಬೇಡಿ. ಕೇವಲ ಮಾತನ್ನು ನಡೆಸುವಂತಹ ಸಂಕಲ್ಪವನ್ನು ಕೂಡ ಮಾಡುತ್ತೀರಾ ಮತ್ತು ದೃಢ ಸಂಕಲ್ಪವನ್ನು ಕೂಡ ಮಾಡುತ್ತೀರಾ. ಅಂದ ಮೇಲೆ ನೀವೆಲ್ಲರೂ ದೃಢತೆಯ ಕೈಯನ್ನು ಎತ್ತಿದ್ದೀರಾ ತಾನೆ? ದೃಢತೆಯಿಂದ ಕೈಯನ್ನು ಎತ್ತಿದ್ದೀರಾ ತಾನೆ? ಮಧುಬನದವರು ಉದ್ದವಾದ ಕೈಯನ್ನು ಎತ್ತಿ. ಸಮ್ಮುಖದಲ್ಲಿ ಮಧುಬನದವರು ಕುಳಿತಿದ್ದಾರೆ. ಬಹಳ ಸಮೀಪದಲ್ಲಿ ಕುಳಿತುಕೊಳ್ಳುವ ಅವಕಾಶ ಮಧುಬನದವರಿಗೆ ಸಿಗುತ್ತದೆ. ಮೊದಲನೇ ಲೈನ್ನ ಸೀಟ್ನಲ್ಲಿ ಮಧುಬನದವರೇ ಕುಳಿತುಕೊಳ್ಳುತ್ತಾರೆ. ಮೊದಲನೇ ಲೈನ್ನ ಸೀಟ್ ಮಧುಬನದವರಿಗೆ ಸಿಗುತ್ತದೆ. ಬಾಪ್ತಾದ ಕೂಡ ಖುಷಿ ಪಡುತ್ತಾರೆ. ಮೊದಲನೇ ನಂಬರ್ನಲ್ಲಿ ಕುಳಿತುಕೊಳ್ಳಿ, ಏಕೆಂದರೆ ನೀವು ಮೊದಲನೇ ನಂಬರ್ನಲ್ಲೇ ಇರಬೇಕು. ಅಂದ ಮೇಲೆ ಈ ದಿನ ಬಹಳ ದೊಡ್ಡ ಗಿಫ್ಟ್ ಪ್ರಾಪ್ತಿಯಾಯಿತು ತಾನೆ? ಬಾಪ್ತಾದರವರಿಗೂ ಕೂಡ ಖುಷಿ ಇದೆ, ಏಕೆಂದರೆ ನೀವು ಕೇವಲ ಒಬ್ಬರಷ್ಟೇ ಇಲ್ಲ. ನಿಮ್ಮ ಹಿಂದೆ ನಿಮ್ಮ ರಾಜ್ಯದ, ನಿಮ್ಮ ರಾಯಲ್ ಕುಟುಂಬ ಮತ್ತು ರಾಯಲ್ ಪ್ರಜೆಗಳು, ನಂತರ ಪುನಃ ದ್ವಾಪರ ಯುಗದ ನಿಮ್ಮ ಭಕ್ತರು, ಸತೋ ರಜೋ ತಮೋಗುಣಿ 3 ಪ್ರಕಾರದ ಭಕ್ತರ ಬಹಳ ಉದ್ದವಾದ ಲೈನ್ ನಿಮ್ಮ ಹಿಂದೆ ಇದೆ. ಅಂದ ಮೇಲೆ ನೀವು ಏನನ್ನು ಮಾಡುತ್ತೀರೋ ನಿಮ್ಮ ಹಿಂದೆ ಇರುವಂತವರು ಕೂಡ ಅದನ್ನೇ ಮಾಡುತ್ತಾರೆ. ನೀವು ನೆಪವನ್ನು ಹೇಳಿದರೆ ನಿಮ್ಮ ಭಕ್ತರೂ ಕೂಡ ಬಹಳಷ್ಟು ನೆಪವನ್ನು ಹೇಳುತ್ತಾರೆ. ಈಗ ಬ್ರಾಹ್ಮಣ ಪರಿವಾರದಲ್ಲೂ ಕೂಡ ಸ್ವಯಂವನ್ನು ನೋಡಿಕೊಳ್ಳಿ. ಉಲ್ಟಾ ಕಾಪಿಯನ್ನು ಮಾಡುವುದರಲ್ಲಿ ಬ್ರಾಹ್ಮಣರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಅಂದ ಮೇಲೆ ಈಗ ದೃಢ ಸಂಕಲ್ಪವನ್ನು ಮಾಡಿ. ಸಂಸ್ಕಾರದ ಘರ್ಷಣೆ ಆಗುತ್ತದೆ, ಸ್ವಭಾವದಲ್ಲಿ ಮತಭೇದ ಇರುತ್ತದೆ, 3 ಮಾತಿನ ದುರ್ಬಲತೆ ಇರುತ್ತದೆ. ಯಾರಾದರೂ ಯಾರದ್ದಾದರೂ ಬಗ್ಗೆ ಅಸತ್ಯ ಮಾತನ್ನು ಹುಟ್ಟಿಸಿದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಯಾರು ಸುಳ್ಳನ್ನು ಹೇಳುತ್ತಾರೋ ಅವರ ಬಗ್ಗೆ ನನಗೆ ಜಾಸ್ತಿ ಕ್ರೋಧ ಬರುತ್ತದೆ ಎಂದು. ಆದರೆ ಸತ್ಯ ತಂದೆಯ ಮೂಲಕ ವೆರಿಫೈ ಮಾಡಿಸಿಕೊಳ್ಳಿ. ಸತ್ಯ ತಂದೆ ನಿಮ್ಮ ಜೊತೆಗಾರ ಆಗಿದ್ದಾರೆ. ಅಂದ ಮೇಲೆ ಈ ಸಂಪೂರ್ಣ ಅಸತ್ಯದ ಜಗತ್ತು ಒಂದು ಕಡೆ ಇರಬಹುದು, ಆದರೆ ಒಬ್ಬ ತಂದೆಯ ಜೊತೆಗೆ ನೀವು ಜೊತೆಗಾರರಾಗಿದ್ದೀರಾ. ನೀವು ತಂದೆಯ ಜೊತೆಗೆ ಸತೋ ರಜೋ ತಮೋಗುಣಿ 3 ಪ್ರಕಾರದ ಭಕ್ತರ ಬಹಳ ಉದ್ದವಾದ ಲೈನ್ ನಿಮ್ಮ ಹಿಂದೆ ಇದೆ. ಅಂದ ಮೇಲೆ ನೀವು ಏನನ್ನು ಮಾಡುತ್ತೀರೋ ನಿಮ್ಮ ಹಿಂದೆ ಇರುವಂತವರು ಕೂಡ ಅದನ್ನೇ ಮಾಡುತ್ತಾರೆ. ನೀವು ನೆಪವನ್ನು ಹೇಳಿದರೆ ನಿಮ್ಮ ಭಕ್ತರು ಕೂಡ ಬಹಳಷ್ಟು ನೆಪವನ್ನು ಹೇಳುತ್ತಾರೆ. ಈಗ ಬ್ರಾಹ್ಮಣ ಪರಿವಾರದಲ್ಲೂ ಕೂಡ ಸ್ವಯಂವನ್ನು ನೋಡಿಕೊಳ್ಳಿ. ಉಲ್ಟಾ ಕಾಪಿಯನ್ನು ಮಾಡುವುದರಲ್ಲಿ ಬ್ರಾಹ್ಮಣರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಅಂದ ಮೇಲೆ ಈಗ ದೃಢ ಸಂಕಲ್ಪವನ್ನು ಮಾಡಿ. ಸಂಸ್ಕಾರದ ಘರ್ಷಣೆ ಆಗುತ್ತದೆ, ಸ್ವಭಾವದಲ್ಲಿ ಮತಭೇದ ಇರುತ್ತದೆ, 3 ಮಾತಿನ ದುರ್ಬಲತೆ ಇರುತ್ತದೆ. ಯಾರಾದರೂ ಯಾರದ್ದಾದರೂ ಬಗ್ಗೆ ಅಸತ್ಯ ಮಾತನ್ನು ಹುಟ್ಟಿಸಿದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಯಾರು ಸುಳ್ಳನ್ನು ಹೇಳುತ್ತಾರೋ ಅವರ ಬಗ್ಗೆ ನನಗೆ ಜಾಸ್ತಿ ಕ್ರೋಧ ಬರುತ್ತದೆ ಎಂದು. ಆದರೆ ಸತ್ಯ ತಂದೆಯ ಮೂಲಕ ವೆರಿಫೈ ಮಾಡಿಸಿಕೊಳ್ಳಿ. ಸತ್ಯ ತಂದೆ ನಿಮ್ಮ ಜೊತೆಗಾರ ಆಗಿದ್ದಾರೆ. ಅಂದ ಮೇಲೆ ಈ ಸಂಪೂರ್ಣ ಅಸತ್ಯದ ಜಗತ್ತು ಒಂದು ಕಡೆ ಇರಬಹುದು, ಆದರೆ ಒಬ್ಬ ತಂದೆಯ ಜೊತೆಗೆ ನೀವು ಜೊತೆಗಾರರಾಗಿದ್ದೀರಾ. ನೀವು ತಂದೆಯ ಜೊತೆಗೆ ಒಂಟಿಯಾಗಿ ಜೊತೆಗಾರರಾಗಿದ್ದರೂ ಕೂಡ ನಿಮ್ಮ ವಿಜಯ ನಿಶ್ಚಿತ ಆಗಿದೆ, ನಿಮ್ಮ ವಿಜಯ ಫಿಕ್ಸ್ ಆಗಿದೆ. ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ, ಏಕೆಂದರೆ ಪರಮಾತ್ಮ ತಂದೆ ನಿಮ್ಮ ಜೊತೆಗಿದ್ದಾರೆ. ಅಂದ ಮೇಲೆ ಅವರು ಅಸತ್ಯವನ್ನು ಹೇಳುತ್ತಿದ್ದಾರೆ. ಅಂದ ಮೇಲೆ ಆ ಅಸತ್ಯ ಮಾತನ್ನು ಅಸತ್ಯ ಎಂದು ತಿಳಿದುಕೊಂಡು ಅಲ್ಲೇ ಬಿಟ್ಟು ಬಿಡಿ. ಆ ಅಸತ್ಯ ಮಾತನ್ನು ನೀವೇಕೆ ಬಳಸುತ್ತೀರಾ? ಬಾಪ್ತಾದ ಮಕ್ಕಳು ನೆಪವನ್ನು ಹೇಳುವುದನ್ನು ಇಷ್ಟಪಡುವುದಿಲ್ಲ. ಬಾಪ್ತಾದರವರಿಗೆ ಮಕ್ಕಳ ನೆಪ ಇಷ್ಟ
ಆಗುವುದಿಲ್ಲ. ಈ ರೀತಿ ಆಯಿತು, ಈ ರೀತಿ ಆಯಿತು, ಈ ರೀತಿ ಆಯಿತು, ಈ ರೀತಿ ಕೂಡ ಆಯಿತು ಅನ್ನುವ ಗೀತೆಯನ್ನು ಈಗ ಸಮಾಪ್ತಿ ಮಾಡಿ ಒಳ್ಳೆಯದಾಯಿತು, ಒಳ್ಳೆಯದೇ ಆಗುತ್ತದೆ, ಒಳ್ಳೆಯದೇ ಆಗುತ್ತಿರುತ್ತದೆ, ಎಲ್ಲರೂ ಒಳ್ಳೆಯವರಾಗುತ್ತಾರೆ, ನಾವು ಎಲ್ಲರನ್ನು ಒಳ್ಳೆಯವರನ್ನಾಗಿ ಮಾಡುತ್ತೇವೆ ಅನ್ನುವ ಒಳ್ಳೆಯದು 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 ಅನ್ನುವ ಗೀತೆಯನ್ನು ಹಾಡಿ. ಈ ಗೀತೆ ನಿಮ್ಮೆಲ್ಲರಿಗೂ ಇಷ್ಟ ತಾನೆ? ಇಷ್ಟ ತಾನೆ? ನೆಪವನ್ನು ಸಮಾಪ್ತಿ ಮಾಡುತ್ತೀರ ತಾನೆ? ನೆಪವನ್ನು ಹೇಳುವುದನ್ನು ಸಮಾಪ್ತಿ ಮಾಡುತ್ತೀರ ತಾನೆ? ಎರಡೂ ಕೈಯನ್ನು ಎತ್ತಿ. ಹೌದು, ಚೆನ್ನಾಗಿ ಕೈಯನ್ನು ಅಲುಗಾಡಿಸಿ. ಒಳ್ಳೆಯದು. ನೋಡುವಂತವರೂ ಕೂಡ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಯಾವುದೇ ಸ್ಥಾನದಲ್ಲಿ ಕುಳಿತಿದ್ದರೂ ಕೂಡ ಕೈಯನ್ನು ಅಲುಗಾಡಿಸಿ. ನೀವೆಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದೀರಾ, ಒಳ್ಳೆಯದು. ಈಗ ಕೈಯನ್ನು ಕೆಳಗಡೆ ಇಳಿಸಿ. ಈಗ ಸ್ವಯಂನ ಪರಿವರ್ತನೆಗೋಸ್ಕರ ಚಪ್ಪಾಳೆಯನ್ನು ತಟ್ಟಿ. ಎಲ್ಲರೂ ಬಹಳ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿದರು, ಒಳ್ಳೆಯದು. ಈಗ ಪ್ರತಿಯೊಬ್ಬರು 1 ನಿಮಿಷಕ್ಕೋಸ್ಕರ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಸ್ಥಿತಾಗಿ ಕುಳಿತು ನೆಪ, ಆಲಸ್ಯ, ಹುಡುಗಾಟಿಕೆಯನ್ನು ಪ್ರತಿಕ್ಷಣ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿಕೊಂಡು ಬಹಳ ಸಮಯಕ್ಕೋಸ್ಕರ ಲೆಕ್ಕವನ್ನು ಜಮಾ ಮಾಡಿಕೊಳ್ಳಬೇಕು. ಏನು ಬೇಕಾದರೂ ಆಗಲಿ, ನೀವು ಬೇರೆ ಯಾವ ಮಾತನ್ನು ನೋಡಬೇಡಿ, ಆದರೆ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು, ವಿಶ್ವದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು ಅನ್ನುವ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಸ್ಥಿತಾಗಿ ಕುಳಿತುಕೊಳ್ಳಿ. ಒಳ್ಳೆಯದು. 4 ಕಡೆ ಇರುವಂತಹ ಸದಾ ಉಮಂಗ್ ಉತ್ಸಾಹದ ಅನುಭವದಲ್ಲಿ ಸ್ಥಿತ ಆಗಿರುವಂತಹ ಸದಾ ದೃಢತೆ, ಸಫಲತೆಯ ಬೀಗದ ಕೈ ಎಂದು ತಿಳಿದುಕೊಂಡು ಸಫಲತೆಯ ಬೀಗದ ಕೈ ಆದಂತಹ ದೃಢತೆಯನ್ನು ಕಾರ್ಯದಲ್ಲಿ ತೊಡಗಿಸುವಂತವರು ಸದಾ ತಂದೆಯ ಜೊತೆಗಾರರಾಗಿ ಪ್ರತಿ ಕಾರ್ಯದಲ್ಲೂ ತಂದೆಯ ಜೊತೆಗೆ ಇರುವಂತವರು ಸದಾ ಒಬ್ಬ ತಂದೆಯ ಹೆಸರಿನಲ್ಲೇ ಮಗ್ನರಾಗಿರುವಂತವರು ಮತ್ತು ಉಳಿತಾಯವನ್ನು ಮಾಡುವಂತವರು ಏಕಾಗ್ರತೆಯ ಸ್ವರೂಪದಲ್ಲಿ ಸ್ಥಿತಾಗಿ ಬಹಳ ಮುಂದಕ್ಕೆ ಹಾರುವಂತವರು ಬಾಪ್ತಾದರವರ ಅತೀ ಪ್ರೀತಿಯ ಕಳೆದು ಹೋಗಿ ಸಿಕ್ಕಂತಹ ವಿಶೇಷ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಇಂದಿನ ವರದಾನ ಆಗಿದೆ. ಹದ್ದಿನ ಸರ್ವ ಇಚ್ಛೆಗಳನ್ನೂ ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿಗಳಾಗಿ ಹದ್ದಿನ ಇಚ್ಛೆಯನ್ನು ತ್ಯಾಗ ಮಾಡಿ ಸತ್ಯ ತಪಸ್ವಿ ಮೂರ್ತಿಗಳಾಗಿ. ತಪಸ್ವಿ ಮೂರ್ತಿ ಅಂದರೆ ಹದ್ದಿನ ಇಚ್ಛೆಗಳಿಂದ ಸಂಪೂರ್ಣ ಮುಕ್ತ ಆಗಿರುವಂತವರು. ಏನನ್ನು ಪಡೆದುಕೊಳ್ಳುವಂತಹ ಸಂಕಲ್ಪವನ್ನು ಮಾಡಬಾರದು. ಏನನ್ನಾದರೂ ಪಡೆದುಕೊಳ್ಳುವಂತಹ ಸಂಕಲ್ಪವನ್ನು ಮಾಡಿದರೆ ಅದು ಅಲ್ಪ ಕಾಲಕ್ಕೋಸ್ಕರ ಪ್ರಾಪ್ತಿಯ ಸಂಕಲ್ಪ ಆಗಿರುತ್ತದೆ. ಅಲ್ಪ ಕಾಲದ ಪ್ರಾಪ್ತಿಯ ಸಂಕಲ್ಪ ಸದಾ ಕಾಲಕ್ಕೋಸ್ಕರ ಕಳೆದುಕೊಳ್ಳುವಂತೆ ಮಾಡುತ್ತದೆ. ತಪಸ್ವಿ ಆಗುವಂತಹ ಆತ್ಮರು ವಿಶೇಷವಾಗಿ ವಿಘ್ನ ರೂಪ ಆಗುವಂತಹ ಈ ಅಲ್ಪ ಕಾಲದ ಇಚ್ಛೆ ಏನಿದೆ, ಈ ಇಚ್ಛೆಯಿಂದ ಮುಕ್ತ ಆಗಿರುತ್ತಾರೆ. ತಪಸ್ವಿಗಳಿಗೆ ಅಲ್ಪ ಕಾಲದ ಇಚ್ಛೆಗಳೇ ವಿಶೇಷವಾಗಿ ವಿಘ್ನ ರೂಪ ಆಗುತ್ತದೆ. ಆದ್ದರಿಂದ ಈಗ ತಪಸ್ವಿ ಮೂರ್ತಿ ಆಗುವಂತಹ ಸಾಕ್ಷಿಯನ್ನು ತೋರಿಸಿ, ಅಂದರೆ ಹದ್ದಿನ ಹೆಸರು ಮತ್ತು ಕೀರ್ತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ಮಾತನ್ನು ತ್ಯಾಗ ಮಾಡಿ ವಿಧಾತ ಆಗಿ ಯಾವಾಗ ವಿಧಾತತನದ ಸಂಸ್ಕಾರ ಪ್ರಕಟ ಆಗುತ್ತದೆಯೋ ಆಗ ಅನ್ಯ ಎಲ್ಲಾ ಪ್ರಕಾರದ ಸಂಸ್ಕಾರ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಕರ್ಮದ ಫಲದ ಸೂಕ್ಷ್ಮ ಇಚ್ಛೆಯನ್ನು ಇಟ್ಟುಕೊಳ್ಳುವುದು ಕೂಡ ಫಲ ಸಂಪೂರ್ಣವಾಗಿ ಫಲ ಆಗುವುದಕ್ಕಿಂತ ಮೊದಲೇ ಕಚ್ಚಾ ಹಣ್ಣಾಗಿರುವಾಗಲೇ ಅದನ್ನು ಸ್ವೀಕಾರ ಮಾಡುವುದಾಗಿದೆ. ಕರ್ಮದ ಫಲದ ಸೂಕ್ಷ್ಮ ಇಚ್ಛೆ ಅಂದರೆ ಹಣ್ಣಾಗುವುದಕ್ಕಿಂತ ಮೊದಲೇ ಕಾಯಾಗಿ ಇರುವಾಗಲೇ ಆ ಫಲವನ್ನು ತಿನ್ನುವುದಾಗಿದೆ. ಆದ್ದರಿಂದ ಕರ್ಮದ ಫಲದ ಸೂಕ್ಷ್ಮ ಇಚ್ಛೆ ಕೂಡ ಇರಬಾರದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಪಾಪ ಕಟೇಶ್ವರ